ಸರ್ಕಾರ ನೂತನವಾಗಿ ಜಾರಿಗೆ ತಂದಿರೋ 4 ಕಾರ್ಮಿಕರ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಗಗನಕ್ಕೆ ಏರಿದ್ದು ಪರಿಣಾಮ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇದರ ಮಧ್ಯೆ ಕಾರ್ಮಿಕರ ಹೋರಾಟವನ್ನ ಹತ್ತಿಕ್ಕಲು ಹೊಸ ಕಾಯ್ದೆ ತಂದಿರೋದು ಖಂಡನೀಯವೆಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ದುಡಿಯುವ ವರ್ಗದ ಹಲವಾರು ವಿಭಾಗಗಳಲ್ಲಿ ದುಡಿತಕ್ಕಂಥ ಜನರ ಬೇಡಿಕೆ ದಿನಾಚರಣೆ ಇವತ್ತು ಇಡೀ ದೇಶಾದ್ಯಂತ ಆಚರಣೆ ಮಾಡಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮುಖಾಂತರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಹಣಕಾಸು ಇಲಾಖೆಗೆ ಇವತ್ತು ನಾವು ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಇವತ್ತು ಹಲವಾರು ವಿಭಾಗಗಳಲ್ಲಿ ಲಕ್ಷಾನುಗಟ್ಟಲೆ ದುಡಿತಕ್ಕಂಥ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ಕೂಲಿ 26,000 ರೂಪಾಯಿ ಕೊಡಬೇಕು ಅಂತ ಇವತ್ತು ಭಾರತದ ಕಾರ್ಮಿಕ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಹಲವಾರು ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಲಾರ್ದೇ ಇವತ್ತು ಕಡಿಮೆ ಗೌರವಧನದಲ್ಲಿ ಏನು ದುಡಿಸ್ಕೊಳಕತ್ತದ ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ 2022ರಲ್ಲಿ ಈ ದೇಶದಲ್ಲಿ ದುಡಿತಕ್ಕಂಥ 49 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿ ನೌಕರಿಗೆ ಗ್ರ್ಯಾಜ್ಯುಟಿ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಟ್ಟರು ಕೂಡ 2 ವರ್ಷ ಆಯಿತು. ಇವತ್ತು ಇಡೀ ದೇಶದ ಅಂಗನವಾಡಿ ನೌಕರಿಗೆ ಗ್ರ್ಯಾಜ್ಯುಟಿ ಜಾರಿ ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿ ನಾವು ಜಾರಿ ಮಾಡ್ಕೊಂಡಿದ್ದೀವಿ. ಆದರೂ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಇಡೀ ಎಲ್ಲ ದೇಶದಲ್ಲಿ ದುಡಿತಕ್ಕಂಥ ಅಂಗನವಾಡಿಯವರಿಗೆ ಗ್ರ್ಯಾಜ್ಯುಟಿ ಜಾರಿ ಮಾಡಬೇಕು ಮತ್ತು ಈ ಕಾರ್ಮಿಕರ ಕಾನೂನುಗಳನ್ನು ತಮ್ಮ ಹಕ್ಕಿಗಳಿಗಾಗಿ ಇದ್ದಂಥ 48 ಕಾನೂನುಗಳನ್ನು ಇವತ್ತು 4 ಕೋಡ್ಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಪಡೀಲಿಕ್ಕೆ ಹೋರಾಟ ಮಾಡೋದನ್ನು ಮೊಟಕುಗೊಳಿಸಲಿಕ್ಕೆ ಇವತ್ತೇನು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಯಾರ ಇದನ್ನು ವಿರೋಧಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನೆಯಲ್ಲಿ ಮುಖಂಡರಾದ ಶಾಂತಾ ಘಂಟಿ, ನಾಗಯ್ಯ ಸ್ವಾಮಿ, ಎಂಬಿ ಸಜ್ಜನ್, ಗೌರಮ್ಮ ಪಾಟೀಲ್, ರಾಜಮತಿ ಪಾಟೀಲ್, ವಿಜಯಲಕ್ಷ್ಮಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.